ನೋಡಿ ನಾನು ಇವತ್ತಿನ ಕಾಯಿನ್ ಪೌಚ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಫಸ್ಟ್ಗೆ ನಾನು ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇದು ಸುಮಾರು 11.5 by 11.5 ಇಂಚಿನ ಒಂದು ಸ್ಕ್ವೇರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಬ್ಲೌಸ್ ಪೀಸಿನ ಬಟ್ಟೆ. ಅದಾದಮೇಲೆ ಅದೇ ಅಳತೆಯಲ್ಲಿ ಈ ಥರದ ಸ್ಪಾಂಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಲೈನಿಂಗ್ ಬಟ್ಟೆ ಇದೆ. ಇವಾಗ ಈ ಮೂರನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಳ್ಬೇಕು. ಕ್ವಿಲ್ಟ್ ಮಾಡೋದಂದರೆ ಏನಿಲ್ಲ, ಕ್ವಿಲ್ಟ್ ಅಂತ ಒಂದು ಪದದ ಅರ್ಥ ಏನು ಅಂತಂದರೆ ಈ ಮೂರನ್ನು ಒಟ್ಟಿಗೆ ಜೋಡಿಸ್ಬಿಟ್ಟು ಈ 3 ಪೀಸನ್ನು ಒಂದು ಪೀಸನ್ನಾಗಿ ರೆಡಿ ಮಾಡೋದು ಅಷ್ಟೇ. ದೂರಕ್ಕೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೋದು. ಕೆಲವರು ತುಂಬ ಹತ್ತತ್ರ ಹಾಕ್ಕೊಳ್ತಾರೆ, ಕೆಲವರು ಸ್ವಲ್ಪ ದೂರ ಹಾಕ್ತಾರೆ, ಕೆಲವರು ಬಾರ್ಡರ್ಸ್ ಮಾತ್ರ ಹಾಕ್ಕೊಳ್ತಾರೆ. ಸೊ ಅದೆಲ್ಲ ಹೇಗೆ ಬೇಕೋ ಹಾಗೆ ಅದು ಅವರವರಿಗೆ ಬಿಟ್ಟಿರೋದು. ಸೊ ಇವಾಗ ನಾನು ಇದನ್ನು ಕ್ವಿಲ್ಟ್ ಮಾಡಿಕೊಂಡು ಜಾಯಿನ್ ಮಾಡಿ 3 ಪೀಸ್ ಇರೋದನ್ನು 1 ಪೀಸ್ ಮಾಡ್ಕೊಳ್ತೀನಿ ಇವಾಗ. ಈಗ ನಾನು ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜು ಹಾಗೆ ಮೇಲ್ಗಡೆ ಮೇನ್ ಬಟ್ಟೆ ಅದಷ್ಟು ಹಾಕಿ ಕ್ವಿಲ್ಟ್ ಮಾಡಿ 1 ಪೀಸ್ ರೆಡಿ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ. ಈಗ ಏನು ಮಾಡ್ತೀನಿ ಅಂತಂದರೆ ಇದನ್ನು ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ತೀನಿ. ಕಾಣಿಸ್ತಿದೆಯಲ್ಲ, ಈ ರೀತಿ 4 ಫೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಪಿನ್ನನ್ನು ಹಾಕೊಳ್ತೀನಿ. ಇಲ್ಲಿ ಹೀಗೆ ಬಟ್ಟೆ ಸರಿದೇ ಇರೋ ರೀತಿ ಪಿನ್ ಹಾಕ್ಕೊಂಡೆ. ನಂತರ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಹೀಗೊಂದು ಸ್ವಲ್ಪ ಕರ್ವ್ ಆಕೃತಿಯಲ್ಲಿ ಈ ರೀತಿ ಮಾರ್ಕ್ ಮಾಡಬೇಕು. ಅದಾದಮೇಲೆ ಇದನ್ನು ಕಟ್ ಮಾಡಬೇಕು. ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ ಇದು ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ನಾನು ಇದನ್ನು ಮತ್ತೆ ಇಲ್ಲಿ ಸೆಂಟರ್ ಪಾರ್ಟು ಕಟ್ ಮಾಡ್ಕೊಳ್ತೀನಿ. ಸೆಂಟರ್ ಪಾರ್ಟ್ ಕಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈ ಥರ ಜಿಪ್ಪು ಏನಿದೆ ಅದನ್ನು ಹೀಗೆ ಡಿವೈಡ್ ಮಾಡ್ಕೊಳ್ತೀನಿ. ಸ್ಪ್ಲಿಟ್ ಮಾಡಿಕೊಂಡೆ. ಸೊ ಇದು ಒಂದಕ್ಕೆ ಬರುತ್ತೆ, ಒಂದು ಕಾಯಿನ್ ಪೌಚ್ಗಾಗುತ್ತೆ. ಇದನ್ನು ಸೈಡಿಗೆ ಇಡ್ತೀನಿ ಸದ್ಯಕ್ಕೆ. ಸೊ ಇವಾಗ ಇದಕ್ಕೆ ಈ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ. ಹೀಗೆ ನೋಡಿ, ಇಲ್ಲಿ ಹೀಗೆ ಈಗ ಈ ಥರ ಒಂದು ಸ್ಟಿಚ್ ಆದಮೇಲೆ ಹೀಗೆ ತಿರುಗಿಸ್ಬಿಟ್ಟು ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇವಾಗ ಇಲ್ಲಿ ಜಿಪ್ಪನ್ನು ಹಾಕಿದಾಯ್ತಲ್ವ. ನೆಕ್ಸ್ಟ್ ಇಲ್ಲಿ ರನ್ನರನ್ನು ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ರನ್ನರ್ ಇನ್ಸರ್ಟ್ ಆಗಿದೆ ನೋಡಿ, ಇಲ್ಲಿ ರನ್ನರ್ ಬಂದಿದೆ. ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಹೀಗೆ ಉಲ್ಟಾ ಮಾಡಿಬಿಟ್ಟು ಹೀಗೆ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿಂದ ಇಲ್ಲಿವರೆಗೆ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ, ಸುಂದರವಾದ ಕಾಯಿನ್ ಪೌಚು ರೆಡಿ ಟು ಯೂಸ್ ಇದೆ. ಎಷ್ಟು ಚೆನ್ನಾಗಾಯ್ತಲ್ವಾ. ನಾನು ಇದೇ ರೀತಿಯಲ್ಲಿ ಇನ್ನೂ ಸುಮಾರು ಮಾಡಿದ್ದೀನಿ, ತೋರಿಸ್ತೀನಿ. ಸೊ ನೋಡಿದ್ರಲ್ವ, ನಾನು ಇವಾಗ ತಾನೇ ಇದೊಂದು ಪೌಚನ್ನು ಮಾಡಿದೆ, ಕಾಯಿನ್ ಪೌಚು. ಸೊ ಇದೇ ಬಟ್ಟೆಯಲ್ಲಿ ಇನ್ನೂ ಒಂದು ಪೌಚು ಆಗುತ್ತೆ, ಇದನ್ನು ಮಾಡಬೇಕು. ನೆಕ್ಸ್ಟ್ ನಾನು ಮಾಡ್ತೀನಿ. ಹಾಗೆ ಈಗಾಗಲೇ ನಾನು ಮಾಡಿರೋ ಒಂದಷ್ಟು ಕಾಯಿನ್ ಪೌಚಸ್ ಇದೆ, ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಬೇರೆ ಬೇರೆ ಡಿಸೈನ್ಸ್ ಇದೆ. ಒಳ್ಳೊಳ್ಳೆ ಪ್ರಿಂಟನ್ನು ಆಯ್ಕೆ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ನೆಕ್ಸ್ಟು ಹಾಗೆ ನೆಕ್ಸ್ಟ್ ಇದು. ಸೊ ಇದಿಷ್ಟು ಒಂದು ಡಿಸೈನ್ ಇದೆ. ಹಾಗೆ ಇದು ಇನ್ನೊಂದು ರೀತಿ ಡಿಸೈನ್. ಇದೊಂದು ಸ್ವಲ್ಪ ಸ್ಕ್ವೇರ್ ಆಕೃತಿಯಲ್ಲಿ ಇದೆ. ಸೊ ಹೀಗೆ
ನೀವು ಕೂಡ ಅಷ್ಟೇ ಕಡಿಮೆ ಬಟ್ಟೆ ಇದ್ರೂ ಕೂಡ ಈ ರೀತಿಯಾದ ಕಾಯಿನ್ ಪೌಚಸ್ಗಳನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಹೀಗೆ ಕುಂಕುಮಕ್ಕೆಲ್ಲ ಬರ್ತಾರಲ್ಲ ಅವರಿಗೆ ಇದನ್ನು ಗಿಫ್ಟಾಗಿ ಕೊಡಬಹುದು.